ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಆದಂತಹ ಮೇ 5ನೇ ತಾರೀಕು ಬಂದಂತಹ ಆರ್ಡರ್ ಬಗ್ಗೆ ಚರ್ಚೆ ಮಾಡ್ತಿದ್ವು. ಅದು ಮತ್ತೆ ಸೌಜನ್ಯಾಗಿ ಹೋಗಿ ಮತ್ತೆ ವಾಪಸ್ ಸುಪ್ರೀಂ ಕೋರ್ಟ್ ತನಕ ಬಂದು ನಿಂತಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಮೇ 5ನೇ ತಾರೀಕೇನೆ ಇಂಥದ್ದೊಂದು ಆರ್ಡರ್ ಪಾಸ್ ಆದ ನಂತರದಲ್ಲಿ ಸಹಜವಾಗಿ ಈ ಕಾನೂನು ಕಟ್ಲೆ ಹೆಚ್ಚಿಗೆ ಜ್ಞಾನ ಇಲ್ಲದ ರಾಜ್ಯದ ಸಾಮಾನ್ಯ ಜನರಿಗೆ ಅನ್ಸೋದು, ಅಯ್ಯೋ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನ ನೋಡಿ ಚೀಮಾರಿ ಹಾಕಿ ವಾಪಸ್ ಕಳಿಸಿದೆ, ಹಾಗಾದ್ರೆ ಇದನ್ನ ಅರಿಯದೆ ಸರ್ಕಾರ SIT ಮಾಡ್ತಾ ಅಥವಾ ಅರ್ಥೂ ಕೂಡ SIT ಮಾಡ್ತಾ, ಈ ರೀತಿ ಅನುಮಾನ ಬರೋದು ಸಹಜ. ಒಂದು ಯಾರಿಗೂ ಗೊತ್ತಿರಲಿಲ್ಲ ಇದು ಇವತ್ತು ಸ್ಫೋಟ ಆದಂತದ್ದು. ಇವತ್ತು ನಿನ್ನೆಯಿಂದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮೊದಲೇ ಹೋಗಿ ಬಂದಿದ್ದಾರೆ, ಆಮೇಲೆ ಇಲ್ಲಿ ಬಂದು ಒಂದು ನಾಟಕ ಮಾಡಿ ಸರ್ಕಾರಕ್ಕೊಂದು ಒತ್ತಡ ತಂದು ಇದು SIT ಫಾರ್ಮೇಶನ್ ಆದ್ಮೇಲೆ ಆದ್ರೂ ಸಹ ಯಾರು ದೂರುಗಳನ್ನ ಕೊಟ್ಟಿದ್ರು ಒಂದು 5-6 ವ್ಯಕ್ತಿಗಳು ಅವ್ರಗಳನ್ನೆಲ್ಲರೂ ಇಂಟ್ರಾಗೇಷನ್ ಮಾಡಿದ್ದಾರೆ. ಇಂಟ್ರಾಗೇಷನ್ ಟೈಮಲ್ಲಿ ಈ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದನ್ನ ಅವರು ಹೊರಗಡೆಗೆ ತೆಗೆದಿದ್ರು ಸಹ ಅದು ಇವತ್ತಿನವರೆಗೂ ಆ SIT ಅವರು ಯಾವುದೇ ಪ್ರೆಸ್ ನೋಟ್ಗಳನ್ನ ಮಾಡಿಲ್ಲ. ಆದ್ರೆ ಒಂದು ವಾಹಿನಿಗಳ ಮುಖಾಂತರ ಇದು ಹೊರಗಡೆ ಬಂದ ಮೇಲೆ ಒಂದು ವಿಷಯವನ್ನ ಮುಚ್ಚಿ ಹಾಕಿ ಮಾಹಿತಿಯನ್ನ ಮುಚ್ಚಿ ಬೇರೆ ತರದಲ್ಲಿ ಕಂಪ್ಲೇಂಟ್ ಕೊಡೋದು ಒಂದು ಅಬ್ಯೂಸ್ ಆಫ್ ಪ್ರೋಸೆಸ್ ಆಫ್ ಲಾ. ಫಸ್ಟ್ ಅವ್ರನ್ನ ಇದು ನಾನು ಯಾಕೆ ಇದನ್ನ ಹೇಳ್ತೀನಿ, ಬಹಳ ಹಿಂದೆನೆ ಹೇಳ್ತಿದ್ದೆ. ಇವತ್ತು ಇಂಟ್ರಾಗೇಷನ್ ಹೇಗಿದೆ ಅಂದ್ರೆ ಬಹಳ ಹೈಲಿ ಸಿಸ್ಟಮ್ಯಾಟಿಕ್ ಅಂಡ್ ಒಂಥರ ಬಹಳ ಸ್ಟೈಲು. ಸ್ವಲ್ಪ ಯೋಚನೆ ಮಾಡಿ, ಒಂದು 25 ವರ್ಷಗಳ ಹಿಂದಿನ ಇಂಟ್ರಾಗೇಷನ್ ಆಗಿದ್ದಿದ್ರೆ ಇವ್ರು ಯಾರು ಇಷ್ಟು ಆರಾಮಾಗಿ ಒಳಗಡೆ ಹೋಗಿ ಆರಾಮಾಗಿ ಹಿಂಗ್ ಬರ್ತಿರ್ಲಿಲ್ಲ. ಇವತ್ತು ಕೆಲವೊಂದು ಬಿಹಾರದಲ್ಲೋ ಮತ್ತೆ UPಲೋ ನೋಡ್ತಿರಲ್ಲ, ಆ ಹೆಣ್ಮಕ್ಳನ್ನ ಛೇಡಿಸಿದಾಗ ಇಲ್ಲ ಯಾವ್ದಾರು ಮಾಡಿದಾಗ ಅವ್ರನ್ನ ಆರೋಪಿಗಳನ್ನ ಹೊರಗಡೆ ಕರ್ಕ ಬರ್ಬೇಕಾರೆ ಹೆಂಗೆ ಅವ್ರು ಕುಂಟ್ಕೊಂಡು ಬರ್ತಾರೆ ಹಂಗ ಬರ್ತಿದ್ರು. ಆ ಟ್ರೀಟ್ಮೆಂಟ್ ಇಲ್ಲಿಲ್ಲ, ಪೊಲೀಸರ ವ್ಯವಸ್ಥೆಯಲ್ಲಿ ಇಲ್ಲ. ಅದು ಮಾಡಿದ್ರೆ ಅಡ್ವೊಕೇಟ್ ಆಗಿ ಈ ರೀತಿ ಮಾತಾಡುವಂತದ್ದು ಹೌದು. ಯಾಕಂದ್ರೆ ಕೆಲವೊಂದು ಕಡೆ ನೀವು ಈ ರೀತಿ ಪಕ್ಕದಲ್ಲಿರೋರು ಮಾತಾಡ್ಲಿ, ಅಲ್ಲ ಇದನ್ನ ಕುಂಟ್ಕೊಂಡ್ ಬರ್ತಾ ಇದ್ರು, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ತಾವು ಈಗಾದ್ರೂ ಸಹ ನಾನು ನಿಮ್ಮ ಬಾಯಿಂದ ಅಲ್ಲ ಅಲ್ಲಿಗೆ ಇಲ್ಲ ಅಮೃತ ಸರ್, ಅಲ್ಲಿಗೆ ನೀವು ದಿಸ್ ಇಸ್ ಅಬ್ಯೂಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನೋದನ್ನ ಸುಪ್ರೀಂ ಅಲ್ಲ ಒಪ್ಪುದ್ರು. ಅದ್ರ ಬಗ್ಗೆ ಒಂದ್ ನಿಮಿಷ ತಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಅನ್ಕೊಂತೀನಿ. ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ. ನೀವೇನ್ ಹೇಳ್ತಾ ಇರೋದು, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಮುಚ್ಚಿಟ್ಬಿಟ್ಟು ಬಂದು ಇವ್ರು ದೂರು ಕೊಟ್ರು ಅಂತಲ್ವಾ. 22 ಜೂನ್ 2025ಕ್ಕೆ ಓಜಸ್ವಿ ಗೌಡ ಮತ್ತೆ ಸಚಿನ್ ದೇಶಪಾಂಡೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಆ ಪ್ರೆಸ್ ನೋಟ್ ಅಲ್ಲಿ ಹೇಳ್ತಾರೆ, ಆಸ್ ಆಫೀಸರ್ಸ್ ಆಫ್ ದ ಕೋರ್ಟ್ ವಿ ಹ್ಯಾವ್ ಎ ಡ್ಯೂಟಿ ಟು ಪಬ್ಲಿಕಲಿ ಇನ್ಫಾರ್ಮ್ ಅಬೌಟ್ ವಾಟ್ ವಿ ಆರ್ ಪುಟ್ ಔಟ್ ಇನ್ ದ ಪ್ರೆಸ್ ರಿಲೀಸ್ ಗಿವನ್ ದ ಗ್ರಾವಿಟಿ ಆಫ್ ದ ಮ್ಯಾಟರ್. This individual has already submitted an affidavit to the Honorable Supreme Court. The information that he says, he will now be formally registering the registered with the jurisdictional police. ಜೂನ್ 2025 ಹೌದು ಸರ್, ಅದನ್ನ ನಮ್ ಚರ್ಚೆ ವಿಷಯನೇ ಚೀಮಾರಿ ಹಾಕಿದೆ. ಮಾತಾಡ್ಬೇಕು ನೀವು ಸೂರ್ಯಮುಕುಂದ್ ಅವರೇ ನೋಡಿ, ಅಮೃತೇಶ್ ಅವ್ರ ಸಮಯ ಆದ್ರೂ ಕೂಡ ನೀವು ಆ ಲೆಟರ್ ಓದ್ಲಿ ಅಂತ ಹೇಳಿ ನಾನು ಸಮಯ ಕೊಟ್ಟೆ. ಅಮೃತೇಶ್ ಅವ್ರ ಸಮಯ ಅವ್ರಿಗೆ ಉತ್ತರ ಕೊಡಬೇಡಿ. ನಾನು ಮತ್ತೆ ನೀವು ಪತ್ರಕರ್ತರು ತರ ಯಾಕೆ ಮಾತಾಡ್ತೀರಾ ಅಂತ ಹೇಳಿದ್ರೆ
ಆಫೀಸರ್ ಆಫ್ ದ ಕೋರ್ಟ್ ಅವ್ರಿಗೆ ಗೊತ್ತಿಲ್ಲ. ಸೂರ್ಯಮುಕುಂದ್ ಸರ್, ಅಮೃತ ಸರ್, ಒಂದ್ ನಿಮಿಷ. ಸೂರ್ಯಮುಕುಂದ್ ಸರ್, ಇಲ್ಲಿರುವ ಎಲ್ಲಾ ಪ್ಯಾನಲಿಸ್ಟ್ಗೂ ಕೂಡ ಹೊರಗಡೆ ಏನೇನ್ ಕೆಲಸ ಮಾಡ್ತಾರೋ ಏನೊಂದು ಬಿರುದಿದೆಯೋ ನನಗೆ ಗೊತ್ತಿಲ್ಲ ಸರ್. ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್. ಇಷ್ಟೊತ್ತು ಕಿರ್ಚಾಕ್ಬಿಟ್ಟಿದ್ದೀನಿ ಇಬ್ಬರಿಗೂ ಕೂಡ. ಯು ಹ್ಯಾವ್ ಟು ಲಿಸನ್. ನೋಡಿ, ಈ ವೇದಿಕೆಯಲ್ಲಿ ಕೂತ ಮೇಲೆ ಎಲ್ಲರಿಗೂ ಸಮಾನವಾದ ಗೌರವ ಇದೆ. ಅಮೃತೇಶ್ ಅವರ ಸಮಯ ನಿಮ್ಮಿಬ್ಬರದ್ದು ವೈಯಕ್ತಿಕ ಏನಾದ್ರೂ ಇದ್ರೆ ಡಿಬೇಟ್ ಮುಗಿದ ಅಮೃತೇಶ್ ಸರ್ದು ಸರ್, ಅಮೃತೇಶ್ ಸರ್, ಸೂರ್ಯಮುಕುಂದ್ ಅವರೇ, ನೀವು ಅರ್ಧ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ನೀವು ಓದಿದ ಲೆಟರ್ನಲ್ಲಿ ಹೌದು, ಅದ್ರಲ್ಲಿ ಎಲ್ಲ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಹೇಳಿ ಯಾಕೆ ನಿಮ್ಗೆ ಏನ್ ಈಸಿ ಎಸ್ಕೇಪ್ ರೂಟ್ ಏನು ಅಂತಂದ್ರೆ ಇದು ಗೌರವ ಹಿಂಗಲ್ಲ ಸರ್. ಪ್ರಶ್ನೆ ನೇರವಾಗಿ ಕೇಳಿದಾಗ ನೀವು ಬೇರೆಯವ್ರಿಗೆ ಅವಕಾಶ ಕೊಡಲ್ಲ, ನಾನು ಒಬ್ಬನೇ ಮಾತಾಡ್ಬೇಕಂದ್ರೆ ಇದು ಹಂಗಲ್ಲ ಸರ್. ಮತ್ತೆ ಅವ್ರ ಸಮಯ ಅಲ್ವಾ? ಅವ್ರ ಸಮಯ ಅಲ್ವಾ? ಅದು ಚೀಮಾರಿ ಅಲ್ವಾ ಸರ್? ಇದು ಅಲ್ಲ ಅಂದ್ರೆ ನೀವು ಆಮೇಲೆ ಮಾತಾಡಿ. ನಿಮ್ಮ ಸಮಯ ಬಂದಾಗ ಅವರು ಒಬ್ಬ ಅಡ್ವೊಕೇಟ್ ಸರ್, ಅವರು ಒಬ್ಬ ಅಡ್ವೊಕೇಟ್. ನಾನು ಅವರಿಗೂ ಪ್ರಶ್ನೆ ಕೇಳಲಿಕ್ಕೆ ನನಗೆ ರೈಟ್ಸ್ ಇದೆ. ನನಗೆ ನೀವು ಕಿರ್ಚಿದಾದ್ರೆ ನಾನು ಮಾತಾಡ್ತೀನಿ ಸರ್. ಐ ಕಾಂಟ್ ಶೌಟ್. ನಿಮ್ಮಿಷ್ಟ ಸರ್, ನಿಮ್ಮಿಷ್ಟ ಸರ್. ವಕೀಲರಿಗೆ ಏನೋ ಅವಮಾನ ಆದ್ರೆ ನಾವುಗಳು ಬಿಡಲ್ಲ, ಇವ್ರು ವಕೀಲ. ಅಮೃತೇಶ್ ಅವರು ವಕೀಲ. ಅಮೃತೇಶ್ ಅವರು ವಕೀಲ. ಇಲ್ಲ ಯಾರು ಇದು ಮಾತಾಡಿಲ್ಲ. ಒಂದ್ ನಿಮಿಷ ಇದು ಮಾತಾಡ್ಬೇಕಾ ಬೇಡವಾ? ನಾನು ಪ್ರಶ್ನೆ ಕೇಳಿದ ಅಮೃತೇಶ್ ಅವರು ಸರಿ. ನಾನು ಪ್ರಶ್ನೆ ಕೇಳಿದ್ದು ನನ್ನ ವೀಕ್ಷಕರು ನೋಡ್ತಾ ಇದ್ದಾರೆ. ವೀಕ್ಷಕರಿಗೆ ಬಿಡ್ತೀನಿ. ನಾನು ಪ್ರಶ್ನೆ ಕೇಳಿದ್ದು ಅಮೃತೇಶ್ ಅವರು. ನಾನು ಪ್ರಶ್ನೆ ಕೇಳಿದ್ದು ಅಮೃತೇಶ್ ಅವರಿಗೆ. ನಿಮಗೆ ಮಾತಾಡಕ್ ಬಿಟ್ಟಿದ್ದೀನಿ ನಾನು. ನಿಮಗೆ ಪ್ರಶ್ನೆ ಕೇಳಿದಾಗ ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಮೃತೇಶ್ ಸರ್, ಮತ್ತೆ ಕೇಳ್ತೀನಿ ನಿಮ್ಗೆ. ನೋಡಿ, ಅವರು ಕೂಡ ಹೇಳಿದ್ರು, ಸೂರ್ಯಮುಕುಂದ್ ಅವರು, ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಆದಂತಹ ಮೇ 5ನೇ ತಾರೀಕು ಬಂದಂತಹ ಆರ್ಡರ್ ಬಗ್ಗೆ ಚರ್ಚೆ ಮಾಡ್ತಿದ್ವು. ಅದು ಮತ್ತೆ ಸೌಜನ್ಯಾಗಿ ಹೋಗಿ ಮತ್ತೆ ವಾಪಸ್ ಸುಪ್ರೀಂ ಕೋರ್ಟ್ ತನಕ ಬಂದು ನಿಂತಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಮೇ 5ನೇ ತಾರೀಕೇನೆ ಇಂಥದ್ದೊಂದು ಆರ್ಡರ್ ಪಾಸ್ ಆದ ನಂತರದಲ್ಲಿ ಸಹಜವಾಗಿ ಈ ಕಾನೂನು ಕಟ್ಲೆ ಹೆಚ್ಚಿಗೆ ಜ್ಞಾನ ಇಲ್ಲದ ರಾಜ್ಯದ ಸಾಮಾನ್ಯ ಜನರಿಗೆ ಅನ್ಸೋದು, ಅಯ್ಯೋ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನ ನೋಡಿ ಚೀಮಾರಿ ಹಾಕಿ ವಾಪಸ್ ಕಳಿಸಿದೆ, ಹಾಗಾದ್ರೆ ಇದನ್ನ ಅರಿಯದೆ ಸರ್ಕಾರ SIT ಮಾಡ್ತಾ ಅಥವಾ ಅರ್ಥೂ ಕೂಡ SIT ಮಾಡ್ತಾ, ಈ ರೀತಿ ಅನುಮಾನ ಬರೋದು ಸಹಜ. ಒಂದು ಯಾರಿಗೂ ಗೊತ್ತಿರಲಿಲ್ಲ ಇದು ಇವತ್ತು ಸ್ಫೋಟ ಆದಂತದ್ದು. ಇವತ್ತು ನಿನ್ನೆಯಿಂದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮೊದಲೇ ಹೋಗಿ ಬಂದಿದ್ದಾರೆ. ಆಮೇಲೆ ಇಲ್ಲಿ ಬಂದು ಒಂದು ನಾಟಕ ಮಾಡಿ ಸರ್ಕಾರಕ್ಕೆ ಒಂದು ಒತ್ತಡ ಅಂತಂದು ಇದು SIT ಫಾರ್ಮೇಶನ್ ಆದ್ಮೇಲೆ ಆದ್ರೂ ಸಹ ಯಾರು ದೂರುಗಳನ್ನ ಕೊಟ್ಟಿದ್ರು ಒಂದು 5-6 ವ್ಯಕ್ತಿಗಳು, ಅವ್ರಗಳನ್ನೆಲ್ಲರೂ ಇಂಟ್ರಾಗೇಷನ್ ಮಾಡಿದ್ದಾರೆ. ಇಂಟ್ರಾಗೇಷನ್ ಟೈಮಲ್ಲಿ ಈ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದನ್ನ ಅವರು ಹೊರಗಡೆಗೆ ತೆಗೆದಿದ್ರು ಸಹ ಅದು ಇವತ್ತಿನವರೆಗೂ ಆ SIT ಅವರು ಯಾವುದೇ ಪ್ರೆಸ್ ನೋಟ್ಗಳನ್ನ ಮಾಡಿಲ್ಲ. ಆದರೆ ಒಂದು ವಾಹಿನಿಗಳ ಮುಖಾಂತರ ಇದು ಹೊರಗಡೆ ಬಂದ ಮೇಲೆ ಒಂದು ವಿಷಯವನ್ನ ಮುಚ್ಚಿ ಹಾಕಿ, ಮಾಹಿತಿಯನ್ನ ಮುಚ್ಚಿ ಬೇರೆ ತರದಲ್ಲಿ ಕಂಪ್ಲೇಂಟ್ ಕೊಡೋದು ಒಂದು ಅಬ್ಯೂಸ್ ಆಫ್ ಪ್ರೋಸೆಸ್ ಆಫ್ ಲಾ. ಫಸ್ಟ್ ಅವ್ರನ್ನ ಇದು ನಾನು ಯಾಕೆ ಇದನ್ನ ಹೇಳ್ತೀನಿ, ಬಹಳ ಹಿಂದೆನೆ ಹೇಳ್ತಿದ್ದೆ. ಇವತ್ತು ಇಂಟ್ರಾಗೇಷನ್ ಹೇಗಿದೆ ಅಂದ್ರೆ ಬಹಳ ಹೈಲಿ ಸಿಸ್ಟಮ್ಯಾಟಿಕ್ ಅಂಡ್ ಒಂಥರ ಬಹಳ ಸ್ಟೈಲು. ಸ್ವಲ್ಪ ಯೋಚನೆ ಮಾಡಿ, ಒಂದು 25 ವರ್ಷಗಳ ಹಿಂದಿನ ಇಂಟ್ರಾಗೇಷನ್ ಆಗಿದ್ದಿದ್ರೆ ಇವ್ರು ಯಾರು ಇಷ್ಟು ಆರಾಮಾಗಿ ಒಳಗಡೆ ಹೋಗಿ ಆರಾಮಾಗಿ ಹಿಂಗ್ ಬರ್ತಿರ್ಲಿಲ್ಲ. ಇವತ್ತು ಕೆಲವೊಂದು ಬಿಹಾರದಲ್ಲೋ ಮತ್ತು UP ನೋಡ್ತಿರಲ್ಲ, ಆ ಹೆಣ್ಮಕ್ಳನ್ನ ಛೇಡಿಸಿದಾಗ ಇಲ್ಲ ಯಾವ್ದಾರು ಮಾಡಿದಾಗ ಅವ್ರನ್ನ ಆರೋಪಿಗಳನ್ನ ಹೊರಗಡೆ ಕರ್ಕ ಬರ್ಬೇಕಾರೆ ಹೆಂಗೆ ಅವ್ರು ಕುಂಟ್ಕೊಂಡು ಬರ್ತಾರೆ ಹಂಗ ಬರ್ತಿದ್ರು. ಆ ಟ್ರೀಟ್ಮೆಂಟ್ ಇಲ್ಲಿಲ್ಲ.
ಪೊಲೀಸರ ವ್ಯವಸ್ಥೆಯಲ್ಲಿ ಇಲ್ಲ. ಅದು ಮಾಡಿದ್ರೆ ಅಡ್ವೊಕೇಟ್ ಆಗಿ ಈ ರೀತಿ ಮಾತಾಡುವಂತ ಹೌದು. ಯಾಕಂದ್ರೆ ಕೆಲವೊಂದು ಕಡೆ ಮೂಮೆಂಟ್ಸ್ ಅಲ್ಲಿರೋರು ನೀವು ಈ ರೀತಿ ಮಾತಾಡ್ಬೋದು. ನನಗೆ ಗೊತ್ತಿದೆ ಪಕ್ಕದಲ್ಲಿರೋರು ಮಾತಾಡ್ಲಿ. ಅಲ್ಲ ತಾವು ಇದನ್ನ ಕುಂಟ್ಕೊಂಡ್ ಬರ್ತಾ ಇದ್ರು, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ಆ ರೀತಿ ತಾವು ಈಗಾದ್ರೂ ಸಹ ನಾನು ಈ ಕ್ಷಣದಲ್ಲಿ ಹೇಳ್ತೀನಿ, ನಿಮ್ಮ ಪ್ರಣಬ್ ಮೋಹಂತಿ ಏನ್ ಮಾಡ್ತಿದ್ದಾರೆ? ಅಲ್ಲ ಅಲ್ಲಿಗೆ ಇಲ್ಲ ಅಮೃತೇಶ್ ಸರ್, ಅಲ್ಲಿಗೆ ನೀವು ದಿಸ್ ಇಸ್ ಅಬ್ಯೂಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನೋದನ್ನ ಸುಪ್ರೀಂ ಅಲ್ಲ ಒಪ್ಪುದ್ರು. ಅದ್ರ ಬಗ್ಗೆ ಒಂದ್ ನಿಮಿಷ ತಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಅನ್ಕೊಂತೀನಿ. ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ. ನೀವ್ ಏನ್ ಹೇಳ್ತಾ ಇರೋದು, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಮುಚ್ಚಿಟ್ಬಿಟ್ಟು ಬಂದು ಇವ್ರು ದೂರ್ ಕೊಟ್ರು ಅಂತಲ್ವಾ. 22 ಜೂನ್ 2025ಕ್ಕೆ ಓಜಸ್ವಿ ಗೌಡ ಮತ್ತೆ ಸಚಿನ್ ದೇಶಪಾಂಡೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಆ ಪ್ರೆಸ್ ನೋಟ್ ಅಲ್ಲಿ ಹೇಳ್ತಾರೆ, ಆಸ್ ಆಫೀಸರ್ಸ್ ಆಫ್ ದ ಕೋರ್ಟ್ ವಿ ಹ್ಯಾವ್ ಎ ಡ್ಯೂಟಿ ಟು ಪಬ್ಲಿಕಲಿ ಇನ್ಫಾರ್ಮ್ ಅಬೌಟ್ ವಾಟ್ ವಿ ಹ್ಯಾವ್ put out in the press release. Given the gravity of the matter, this individual has already submitted an affidavit to the Honorable Supreme Court. but The information that he says, he will now be formally registering the registered with the jurisdiction of police. ಜೂನ್ 2025 ಹೌದು ಸರ್, ಅದನ್ನ ನಮ್ ಚರ್ಚೆ ವಿಷಯನೇ ಚೀಮಾರಿ ಹಾಕಿದೆ. ಮಾತಾಡ್ಬೇಕು. ನೀವು ಮಾತಾಡಂಗಿಲ್ಲ. ಹೌದು ತೋರಿಸ್ತಾರೆ ನಿಮ್ಗೆ. ಸೂರ್ಯಮುಕುಂದ್ ಅವರೇ ನೋಡಿ, ಅಮೃತೇಶ್ ಅವ್ರ ಸಮಯ ಆದ್ರೂ ಕೂಡ ನೀವು ಆ ಲೆಟರ್ ಓದ್ಲಿ ಅಂತ ಹೇಳಿ ನಾನು ಸಮಯ ಕೊಟ್ಟೆ. ಅಮೃತೇಶ್ ಅವ್ರ ಸಮಯ ಅವ್ರಿಗೆ ಉತ್ತರ ಕೊಡಕ್ ಬಿಡಿ. ನಾನು ಮತ್ತೆ ನೀವು ಪತ್ರಕರ್ತರು ತರ ಯಾಕೆ ಆಫೀಸರ್ ಆಫ್ ದ ಕೋರ್ಟ್ ಅವ್ರಿಗೆ ಗೊತ್ತಿಲ್ಲ. ಸೂರ್ಯಮುಕುಂದ್ ಸರ್, ಅಮೃತೇಶ್ ಸರ್ ಒಂದ್ ನಿಮಿಷ. ಸೂರ್ಯಮುಕುಂದ್ ಸರ್, ಇಲ್ಲಿರುವ ಎಲ್ಲಾ ಪ್ಯಾನಲಿಸ್ಟ್ಗೂ ಕೂಡ ಹೊರಗಡೆ ಏನೇನ್ ಕೆಲಸ ಮಾಡ್ತಾರೋ ಏನೊಂದು ಬಿರುದಿದೆಯೋ ನನಗೆ ಗೊತ್ತಿಲ್ಲ ಸರ್. ಇಷ್ಟೊತ್ತು ಕಿರ್ಚಾಕ್ಬಿಟ್ಟಿದ್ದೀನಿ ಇಬ್ಬರಿಗೂ ಕೂಡ. ಯು ಹ್ಯಾವ್ ಟು ಲಿಸನ್. ನೋಡಿ, ಈ ವೇದಿಕೆಯಲ್ಲಿ ಕೂತ ಮೇಲೆ ಎಲ್ಲರಿಗೂ ಸಮಾನವಾದ ಗೌರವ ಇದೆ. ಅಮೃತೇಶ್ ಅವರ ಸಮಯ ನಿಮ್ಮಿಬ್ಬರದ್ದು ವೈಯಕ್ತಿಕ ಏನಾದ್ರೂ ಇದ್ರೆ ಡಿಬೇಟ್ ಮುಗಿದ ಅಮೃತೇಶ್ ಸರ್ದು ಸರ್, ಅಮೃತೇಶ್ ಸರ್ ಸೂರ್ಯಮುಕುಂದ್ ಅವರೇ ನೀವು ಅರ್ಧ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಹೌದು, ಅದ್ರಲ್ಲಿ ಎಲ್ಲ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಯಾಕೆ ನಿಮ್ಗೆ ಏನ್ ಈಸಿ ಎಸ್ಕೇಪ್ ರೂಟ್ ಏನು ಅಂತಂದ್ರೆ ಇದು ಗೌರವ ಹಿಂಗಲ್ಲ ಸರ್. ಪ್ರಶ್ನೆ ನೇರವಾಗಿ ಕೇಳಿದಾಗ ನೀವು ಬೇರೆಯವ್ರಿಗೂ ಅವಕಾಶ ಕೊಡೋಣ, ನಾನು ಒಬ್ಬನೇ ಮಾತಾಡ್ಬೇಕು ಇದು ಹಂಗಲ್ಲ ಸರ್. ಮತ್ತೆ ಅವ್ರ ಸಮಯ ಅಲ್ವಾ? ಅವ್ರ ಸಮಯ ಅಲ್ವಾ ಅದು? ಚೀಮಾರಿ ಅಲ್ವಾ ಸರ್ ಇದು? ಅಲ್ಲ ಅಂದ್ರೆ ನೀವು ಆಮೇಲೆ ಮಾತಾಡಿ. ನಿಮ್ಮ ಸಮಯ ಬಂದಾಗ ಅವರು ಒಬ್ಬ ಅಡ್ವೊಕೇಟ್ ಸರ್,
ಅವರೊಬ್ಬ ಅಡ್ವೊಕೇಟ್. ನಾನು ಅವರಿಗೂ ಪ್ರಶ್ನೆ ಕೇಳಲಿಕ್ಕೆ ನನಗೆ ರೈಟ್ಸ್ ಇದೆ. ನನಗೆ ನೀವು ಕಿರ್ಚಿದಾದ್ರೆ ನಾನು ಮಾತಾಡ್ತೀನಿ ಸರ್. ಐ ಕಾಂಟ್ ಶೌಟ್. ನಿಮ್ ಇಷ್ಟ ಸರ್, ನಿಮ್ ಇಷ್ಟ ಸರ್. ವಕೀಲರಿಗೆ ಏನು ಅವಮಾನ ಆದ್ರೆ ನಾವುಗಳು ಬಿಡಲ್ಲ. ಇವ್ರು ವಕೀಲ ನಾವು ಬಿಡಲ್ಲ. ಅಮೃತೇಶ್ ಅವರು ವಕೀಲ ನೋಡಿ, ಅಮೃತೇಶ್ ಅವರು ವಕೀಲ ಇಲ್ಲ. ಅಪೋಸ್ ಮಾಡಿದ್ದೀನಿ. ಯಾರು ಇದು ಮಾತಾಡಿಲ್ಲ. ಡೈವರ್ಟ್ ಮಾಡಬೇಡಿ. ಇದು ಮಾತಾಡ್ಬೇಕಾ ಬೇಡವಾ? ನಾನು ಪ್ರಶ್ನೆ ಕೇಳಿದ ಅಮೃತೇಶ್ ಅವರು ಸರಿ. ನಾನು ಪ್ರಶ್ನೆ ಕೇಳಿದ್ದು ನನ್ನ ವೀಕ್ಷಕರು ನೋಡ್ತಾ ಇದ್ದಾರೆ. ವೀಕ್ಷಕರಿಗೆ ಬಿಡ್ತೀನಿ. ನಾನು ಪ್ರಶ್ನೆ ಕೇಳಿದ್ದು ಅಮೃತೇಶ್ ಅವರು. ನಾನು ಪ್ರಶ್ನೆ ಕೇಳಿದ್ದು ಅಮೃತೇಶ್ ಅವರಿಗೆ. ನಿಮಗೆ ಮಾತಾಡಕ್ ಬಿಟ್ಟಿದ್ದೀನಿ ನಾನು. ನಿಮಗೆ ಪ್ರಶ್ನೆ ಕೇಳಿದ ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಮೃತೇಶ್ ಸರ್, ಮತ್ತೆ ಕೇಳ್ತೀನಿ ನಿಮ್ಗೆ. ನೋಡಿ, ಅವರು ಕೂಡ ಹೇಳಿದ್ರು, ಸೂರ್ಯ ಮುಕುಂದ್ ಅವರು